Hello everyone, welcome back to your channel. ಈ ವಿಡಿಯೋದಲ್ಲಿ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್. ಸೊ ಏನು ವೇಪರ್ ಪ್ರೆಷರ್ ಅಂತ ಅಂದರೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್ ಅಬೋವ್ ದ ಲಿಕ್ವಿಡ್ ಸರ್ಫೇಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ದ ಲಿಕ್ವಿಡ್ at a given temperature is called the vapor pressure of the liquid. ಸೊ ಇಲ್ಲೇನಾಗ್ತಿದೆ, ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ವೇಪರ್ಸ್ ಏನು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಅದನ್ನು ವೇಪರ್ ಪ್ರೆಷರ್ ಅಂತ ಕರೀತಾರೆ. ಈ ವೇಪರ್ ಪ್ರೆಷರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋದಾದರೆ ಮೊದಲನೇದು ನೇಚರ್ ಆಫ್ ದ ಲಿಕ್ವಿಡ್. ಈಚ್ ಲಿಕ್ವಿಡ್ ಹ್ಯಾಸ್ ಕ್ಯಾರೆಕ್ಟರಿಸ್ಟಿಕ್ ವೇಪರ್ ಪ್ರೆಷರ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಪ್ರತಿಯೊಂದು ಲಿಕ್ವಿಡ್ಗೂ ಕೂಡ ಅದರದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಪರ್ಟಿಕ್ಯುಲರ್ ವೇಪರ್ ಪ್ರೆಷರ್ ಇರುತ್ತೆ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೇಚರ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಅಂದರೆ ಅದರಲ್ಲಿ ಇರುವಂಥ ಮಾಲಿಕ್ಯೂಲ್ಸ್ಗಳ ನಡುವೆ ಇರುವಂಥ ಬಾಂಡಿಂಗ್, ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಲಿಕ್ಯೂಲ್ಸ್ ಆಫ್ ಲಿಕ್ವಿಡ್ಸ್ ವಿಚ್ ಹ್ಯಾವ್ ವೀಕರ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ tend to escape readily into the vapor phase and therefore have higher vapor pressure. ಸೊ ಯಾವ ಲಿಕ್ವಿಡ್ಸ್ಗಳಲ್ಲಿ ಅವುಗಳ ಮಾಲಿಕ್ಯೂಲ್ಸ್ಗಳ ನಡುವೆ ವೀಕರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಬಾಂಡಿಂಗು ತುಂಬ ವೀಕ್ ಆಗಿರುತ್ತೆ, ಆಗ ಆ ಮಾಲಿಕ್ಯೂಲ್ಸ್ಗಳು ಈಸಿಯಾಗಿ ಎಸ್ಕೇಪ್ ಆಗುತ್ತೆ, ಹೌದಾ, ಇಂಟು ದ ವೇಪರ್ ಫೇಸ್. ಆಗ ಅದರ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ಫ್ಯಾಕ್ಟರ್ ಅಂತ ನೋಡೋದಾದರೆ ಟೆಂಪರೇಚರ್. Vapor pressure of a liquid increases as the temperature increases. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾಕೆ ಈ ರೀತಿ ಅಂತ ನೋಡೋದಾದರೆ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್ ಹ್ಯಾಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಮಾಲಿಕ್ಯೂಲ್ನ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಲಿಕ್ವಿಡ್ ಸೊಲ್ಯೂಷನ್ಸ್. ಸೊ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ನೋಡಿದಾಗ ಇದರಲ್ಲಿ ಸಾಲ್ವೆಂಟು ಲಿಕ್ವಿಡ್ ಆಗಿರುತ್ತೆ, ಆದರೆ ಸಲ್ಯೂಟು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಗ್ಯಾಸ್ ಕೂಡ ಆಗಿರ್ಬೋದು. ನಿಮಗೆ ಗೊತ್ತಿದೆ, ಒಂದು ಸೊಲ್ಯೂಷನ್ ಅದರ ಫಿಸಿಕಲ್ ಸ್ಟೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸಾಲ್ವೆಂಟ್ ಮೇಲೆ. ನಮಗೆ ಗೊತ್ತಿದೆ ಸೊಲ್ಯೂಷನ್ ಅಂತ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ವಾಲಟೈಲ್ ಆರ್ ನಾನ್ ವಾಲಟೈಲ್. ವಾಲಟೈಲ್ ಅಂತ ಅಂದರೆ ಆವಿ ಆಗುವಂಥದ್ದು, ಎವಾಪ್ರೇಟ್ ಆಗುವಂಥದ್ದು. ನಾನ್ ವಾಲಟೈಲ್ ಅಂದರೆ ಎವಾಪ್ರೇಟ್ ಆಗದೆ ಇರುವಂಥದ್ದು. ಓಕೆ, ಸೊ ಇಲ್ಲಿ ಸಲ್ಯೂಟು ವಾಲಟೈಲು, ಸಾಲ್ವೆಂಟು ವಾಲಟೈಲ್. ಸೊ ಎರಡೂ ವಾಲಟೈಲ್ ಆಗಿದ್ದಾಗ ಯಾವ ರೀತಿ ಆಗುತ್ತೆ, ಇನ್ ಕೇಸ್ ಸಲ್ಯೂಟು ನಾನ್ ವಾಲಟೈಲು, ಸಾಲ್ವೆಂಟು ವಾಲಟೈಲ್, ಸೊ ಆಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಸೊ ಎರಡು ಕೇಸಸ್ ತೊಗೊಂಡಿದ್ದಾರೆ, ಲಿಕ್ವಿಡ್ಸ್ ಇನ್ ಲಿಕ್ವಿಡ್ಸ್, ಅಂದರೆ ಇಲ್ಲಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಲಿಕ್ವಿಡ್ಸ್ ಆಗಿದೆ. ಇನ್ನೊಂದು ಸಾಲಿಡ್ಸ್ ಇನ್ ಲಿಕ್ವಿಡ್ಸ್. ಸೊ ಸಲ್ಯೂಟು ಸಾಲಿಡ್ಸು, ಸಾಲ್ವೆಂಟು ಲಿಕ್ವಿಡ್ ಆಗಿದ್ದಾಗ ಏನಾಗುತ್ತೆ ಅಂತ. ಸೊ ಫಸ್ಟ್ ಒನ್, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್. ಒಂದು ಬೈನರಿ ಸೊಲ್ಯೂಷನ್ನ ಕನ್ಸಿಡರ್ ಮಾಡೋಣ. ಸೊ ಇದರಲ್ಲಿ ಎರಡೂ ಕೂಡ ವಾಲಟೈಲ್ ಲಿಕ್ವಿಡ್ಸ್, ಅಂದರೆ ಎವಾಪ್ರೇಟ್ ಆಗುವಂಥದ್ದು. ಸೊ ಒಂದು ಕಾಂಪೊನೆಂಟ್ 1 ಆ್ಯಂಡ್ ಕಾಂಪೊನೆಂಟ್ 2. ಸೊ P1 ಅಂತ ಅಂದರೆ ಇದೆಲ್ಲ ಮುಂದೆ ನಾವು ಯೂಸ್ ಮಾಡ್ತೀವಿ ಟರ್ಮ್ಸ್ಗಳನ್ನು, ಸೊ ಅದರಿಂದ ಅದು ಏನು ಅಂತ ಗೊತ್ತಿರಬೇಕು. P1 ಅಂತ ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1, P2 ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 2, Xi1 ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೊನೆಂಟ್ 1, Xi2 ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೊನೆಂಟ್ 2. ಸೊ ನೆಕ್ಸ್ಟ್ ಒನ್ ಇಸ್ ರೌಲ್ಸ್ ಲಾ. ರೌಲ್ಸ್ ಲಾ ಅಂತ ಅಂದರೆ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಿಮಗೆ. ಹೇಗೆ ಹೆನ್ರೀಸ್ ಲಾ ಅದರ ಸ್ಟೇಟ್ಮೆಂಟ್ ಮತ್ತು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳ್ತಾರೆ, ಇದರಲ್ಲೂ ಅಷ್ಟೇ ಇದರ ಸ್ಟೇಟ್ಮೆಂಟ್ ಮತ್ತು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಕೇಳ್ತಾರೆ. ಸೊ ಅದರಿಂದ ಇದು ಕೂಡ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ನೋಡಿ ಹೀಗಿದೆ, ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಆಫ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ ಆಗಿರುವಂಥದ್ದು ವಾಲಟೈಲ್ ಲಿಕ್ವಿಡ್ಸಿಂದ. ಓಕೆ, ಸೊ ವಾಲಟೈಲ್ ಲಿಕ್ವಿಡ್ಸಿಂದ ಆಗಿರುವಂತಹ ಸೊಲ್ಯೂಷನ್ಸಲ್ಲಿ ಆ ಕಾಂಪೊನೆಂಟ್ಗಳ ಪಾರ್ಷಿಯಲ್ ಪ್ರೆಷರು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಅದೇ ನಾವು ಕಾಂಪೊನೆಂಟ್ಸಲ್ಲಿ ನೋಡೋದಾದರೆ ಫಾರ್ ಕಾಂಪೊನೆಂಟ್ 1
ಸೊ ಕಾಂಪೋನೆಂಟ್ 1ಗೆ ಏನಾಗುತ್ತೆ, P1 ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು xi1 ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 1 ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೋನೆಂಟ್ 1. ಸೊ ಇದನ್ನು P1 ಈಕ್ವಲ್ಸ್ P1 ನಾಟ್ xi1 ಅಂತ ಬರೀಬೋದು. ಇದು ಇಕ್ವೇಷನ್ 1. ಸೊ P1 ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ 1. ಫಾರ್ ಕಾಂಪೋನೆಂಟ್ 2 ಏನಾಗುತ್ತೆ, P2 ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು xi2. ಸೊ P2 ಈಕ್ವಲ್ಸ್ P2 ನಾಟ್ xi2. ಸೊ P2 ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 2 ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೋನೆಂಟ್ 2. ಸೊ P2 ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ 2. ಓಕೆ. ಸೊ ಅಕಾರ್ಡಿಂಗ್ ಟು Dalton's law of partial pressures, the total pressure over the solution phase in the container will be the sum of the partial pressures of the components of the solution and is given as, so P total equals P1 plus P2. So Dalton's law of partial pressure ಏನು ಹೇಳುತ್ತೆ ಅಂದರೆ, ಸೊ ನಮ್ಮ ಟೋಟಲ್ ಪ್ರೆಷರ್ ಸೊಲ್ಯೂಷನ್ನ ಟೋಟಲ್ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ಸ್. ಸೊ ಸೊಲ್ಯೂಷನ್ಸಲ್ಲಿ ಇರುವಂತಹ ಆ ಕಾಂಪೋನೆಂಟ್ಸ್ಗಳ ಪಾರ್ಷಿಯಲ್ ಪ್ರೆಷರ್ನ ಸಮ್ ಮಾಡಿದ್ರೆ, ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಸಿಗುತ್ತೆ. ಸೊ ಇದನ್ನು ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತಾರೆ, P total ಈಕ್ವಲ್ಸ್ P1 ಪ್ಲಸ್ P2. ಸೊ P1 ಅಂತ ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 1, P2 ಇಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ 2. ಈಗ ಈ ಈಕ್ವೇಷನಲ್ಲಿ P1 ಮತ್ತು P2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ, P total ಈಕ್ವಲ್ಸ್ xi1 P1 ನಾಟ್ ಪ್ಲಸ್ xi2 P2 ನಾಟ್. ಸೊ ಇದು ಈಕ್ವೇಷನ್ 4. ಸೊ ನಮಗೆ ಗೊತ್ತಿದೆ xi1 ಪ್ಲಸ್ xi2 ಈಕ್ವಲ್ ಟು 1 ಅಂತ. ಓಕೆ. ಸೊ xi1 ಜಾಗದಲ್ಲಿ ನಾವು ಏನು ಬರಿಬೋದು, ಇಲ್ಲಿ ನಮ್ಗೆ ಗೊತ್ತಿದ್ದಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸೊ ಈ xi2 ಈ ಕಡೆ ಶಿಫ್ಟ್ ಆದರೆ ಏನಾಯಿತು, 1 ಮೈನಸ್ xi2 ಆಯ್ತಲ್ವಾ. ಸೊ xi1 ಈಕ್ವಲ್ಸ್ 1 ಮೈನಸ್ xi2. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇಂಟು P1 ನಾಟ್ ಪ್ಲಸ್ xi2 P2 ನಾಟ್. ಸೊ ಈಗ ಮಲ್ಟಿಪ್ಲೈ ಮಾಡಿಕೊಂಡ್ರೆ P1 ನಾಟ್ ಇಂಟು 1 P1 ನಾಟ್ ಮೈನಸ್ P1 ನಾಟ್ ಇಂಟು xi2. ಸೊ ಮೈನಸ್ P1 ನಾಟ್ xi2 ಪ್ಲಸ್ xi2 P2 ನಾಟ್. ಸೊ ಇಲ್ಲಿ ಕಾಮನ್ ಏನಾಗುತ್ತೆ, xi2 ನಾವು ಕಾಮನ್ ತೆಗಿಬೋದು ಈ ಎರಡರಲ್ಲಿ. ಸೊ ಹಾಗೇನಾಗುತ್ತೆ P1 ನಾಟ್ ಪ್ಲಸ್ P2 ನಾಟ್ ಮೈನಸ್ P1 ನಾಟ್ ಇಂಟು xi2. ಸೊ ಇದು ಈಕ್ವೇಷನ್ 5. ಈ ಈಕ್ವೇಷನಿಂದ ಏನು ಗೊತ್ತಾಗುತ್ತೆ ಹಾಗಾದರೆ, ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ಕ್ಯಾನ್ ಬಿ ರಿಲೇಟೆಡ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎನಿ ಒನ್ ಕಾಂಪೊನೆಂಟ್. ಸೊ ಒಂದು ಸೊಲ್ಯೂಷನ್ನ ಟೋಟಲ್ ವೇಪರ್ ಪ್ರೆಷರ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದರೆ, ಆ ಸೊಲ್ಯೂಷನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಕಾಂಪೊನೆಂಟ್ನ ಮೋಲ್ ಫ್ರ್ಯಾಕ್ಷನ್ಗೆ ರಿಲೇಟ್ ಆಗಿರುತ್ತೆ ಅಂತ. ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ವೇರೀಸ್ ಲೀನಿಯರ್ಲಿ ವಿತ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಕಾಂಪೊನೆಂಟ್ 2 ಆ್ಯಂಡ್ ಸೊಲ್ಯೂಷನ್ನ ಟೋಟಲ್ ವೇಪರ್ ಪ್ರೆಷರು ಕಾಂಪೊನೆಂಟ್ 2ನ ಮೋಲ್ ಫ್ರ್ಯಾಕ್ಷನ್ ಜೊತೆಗೆ ಲೀನಿಯರ್ ಆಗಿ ವೇರಿ ಆಗುತ್ತೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ದ ವೇಪರ್ ಪ್ರೆಷರ್ಸ್ ಆಫ್ ದ ಪ್ಯೂರ್ ಕಾಂಪೊನೆಂಟ್ಸ್ 1 and 2, total vapor pressure over the solution decreases or increases with the increase of the mole fraction of component 1. So component 1 ನ mole fraction increase ಆಗ್ತಾ ಹೋದ ಹಾಗೆ solution ನ total vapor pressure increase ಅಥವಾ decrease ಆಗ್ಬೋದು depending upon the vapor pressures of pure component 1 and 2. ಸೊ ಇಲ್ಲಿ ಗ್ರಾಫ್ ನೋಡ್ತಾ ಇದ್ದೀರಾ ನೀವು, the plot of vapor pressure and mole fraction of an ideal solution at constant temperature. So graph ನೋಡ್ತಾ ಇದ್ದೀರಾ, a plot of P1 or P2 versus mole fractions xi1 and xi2 for a solution gives a linear plot. So ಇಲ್ಲಿ mole fraction versus vapor pressure ತಗೊಂಡಿದ್ದಾರೆ. These lines pass through the points for which xi1 and xi2 are equal to unity. So ಇಲ್ಲಿ xi1 and xi2 ಯೂನಿಟಿಗೆ ಈಕ್ವಲ್ ಆಗಿದೆ. Similarly, the plot of P total versus xi2 is also linear. The minimum value of P total is P1 naught and the maximum value is P2 naught. So minimum value ಯಾವುದು P1 naught, maximum value P2 naught. Assuming that component 1 is less volatile than component 2. ಸೊ ಇಲ್ಲಿ ಏನು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ, ಕಾಂಪೋನೆಂಟ್ 1 ಈಸ್ ಲೆಸ್ ವಾಲಟೈಲ್ ದ್ಯಾನ್ ಕಾಂಪೋನೆಂಟ್ 2. ಸೊ ಕಾಂಪೋನೆಂಟ್ 2 ಈಸ್ ಹೈಲಿ ವಾಲಟೈಲ್.
The composition of vapor phase in equilibrium with the solution is determined by the partial vapor pressures of the component. So composition of vapor phase in equilibrium with the solution. So ಅದನ್ನು ಹೇಗೆ ಡಿಟರ್ಮೈನ್ ಮಾಡ್ತಾರೆ? By partial pressure of the components. If y1 and y2 are the mole fractions of the components 1 and 2 respectively in the vapor phase, then using Dalton's law of partial pressure, if y1 and y2 are the mole fractions of the components 1 and 2 respectively in the vapor phase, then using Dalton's law of partial pressure. So ಏನು ಹೇಳಿದ್ದಾರೆ? ಕಾಂಪೊನೆಂಟ್ 1ನ ಮೋಲ್ ಫ್ರ್ಯಾಕ್ಷನ್ y1 ಆ್ಯಂಡ್ ಕಾಂಪೊನೆಂಟ್ 2ನ ಮೋಲ್ ಫ್ರ್ಯಾಕ್ಷನ್ y2 ವೇಪರ್ ಫೇಸಲ್ಲಿ ಆದಾಗ, ಸೊ ಆಗ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಏನಾಗುತ್ತೆ? P1 ಈಕ್ವಲ್ಸ್ y1 P ಟೋಟಲ್, P2 ಈಕ್ವಲ್ಸ್ y2 P ಟೋಟಲ್. ಸೊ ಜನರಲ್ ಆಗಿ ಹೇಳೋದಾದರೆ PI ಈಕ್ವಲ್ಸ್ YI P ಟೋಟಲ್. ರೌಲ್ಸ್ ಲಾ ಹ್ಯಾಸ್ ಅ ಸ್ಪೆಷಲ್ ಕೇಸ್ ಆಫ್ ಹೆನ್ರೀಸ್ ಲಾ. ಸೊ ರೌಲ್ಸ್ ಲಾನ ಸ್ಪೆಷಲ್ ಕೇಸ್ ಆಫ್ ಹೆನ್ರೀಸ್ ಲಾ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ, ಅಕಾರ್ಡಿಂಗ್ ಟು ರೌಲ್ಸ್ ಲಾ, the vapor pressure of a volatile component in a given solution is given by. ಸೊ ಒಂದು ವಾಲಟೈಲ್ ಕಾಂಪೊನೆಂಟ್ನ ವೇಪರ್ ಪ್ರೆಷರ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ಸೊ PI ಈಕ್ವಲ್ಸ್ xi PI ನಾಟ್. ಸೊ ಇದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ರೌಲ್ಸ್ ಲಾ. ಇದೇ ರೀತಿಯಾಗಿ ಹೆನ್ರೀಸ್ ಲಾನ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ P ಈಕ್ವಲ್ಸ್ KH ಇಂಟು xi. ಈ ಎರಡೂ ಈಕ್ವೇಷನನ್ನು ಕಂಪೇರ್ ಮಾಡಿದಾಗ ಸೊ ನಮಗೇನು ಗೊತ್ತಾಗುತ್ತೆ? ಒಂದು ವಾಲಟೈಲ್ ಕಾಂಪೊನೆಂಟ್ನ ಪಾರ್ಷಿಯಲ್ ಪ್ರೆಷರು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಇವೆರಡರಲ್ಲೂ ಇರುವಂತಹ ಡಿಫ್ರೆನ್ಸ್ ಏನು? ಸೊ ಯಾವುದು? PI ನಾಟ್ ಆ್ಯಂಡ್ KH. ಸೊ ಇವೆರಡೂ ಡಿಫ್ರೆನ್ಸ್ ಇದೆ, ಮಿಕ್ಕಿದೆರಡು ಕೂಡ ಸೇಮ್. ಸೊ PI ನಾಟ್ ಮತ್ತು KH ಅನ್ನುವಂಥದ್ದೇನು? ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್. ಇಷ್ಟು ತನಕ ನಾವು ನೋಡಿದ್ದು ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಕೂಡ ವಾಲಟೈಲ್ ಲಿಕ್ವಿಡ್ಸ್ ಆಗಿದ್ದಾಗ ಹೇಗೆ ವೇಪರ್ ಪ್ರೆಷರ್ ಇರುತ್ತೆ ಅಂತ. ಸೊ ಈಗ ನೋಡ್ತಿರುವಂಥದ್ದು ಸಲ್ಯೂಟು ಸಾಲಿಡ್ ಆಗಿದೆ ಆ್ಯಂಡ್ ನಾನ್ ವಾಲಟೈಲ್, ಆ್ಯಂಡ್ ಸಾಲ್ವೆಂಟು ಲಿಕ್ವಿಡ್ ಆಗಿದೆ ಆ್ಯಂಡ್ ಇಟ್ ಈಸ್ ವಾಲಟೈಲ್. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ಸ್ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ಸ್. ಸೊ ಎರಡು ಡಯಾಗ್ರಾಮ್ನ ನೋಡ್ತಾ ಇದ್ದೀರಾ. ಸೊ ಈ ಡಯಾಗ್ರಾಮಲ್ಲಿ ನೋಡಿ, ಸೊ ಇಲ್ಲಿ ತೊಗೊಂಡಿರುವಂಥದ್ದು ಪ್ಯೂರ್ ಸಾಲ್ವೆಂಟ್, ಇಲ್ಲಿ ಸಾಲ್ವೆಂಟ್ ಅಷ್ಟೇ ಇದೆ ಆ್ಯಂಡ್ ಈ ಸಾಲ್ವೆಂಟು ವಾಲಟೈಲ್ ಸಾಲ್ವೆಂಟ್. ಆಗ ಇಲ್ಲಿ ಮಾಲಿಕ್ಯೂಲ್ಸ್ ಎಷ್ಟಿದೆ ನೋಡಿ. ಆ್ಯಂಡ್ ಇಲ್ಲಿ ನೋಡ್ತಿರೋವಂಥದ್ದು ಇದರಲ್ಲಿ ಸಾಲ್ವೆಂಟ್ನ ಜೊತೆಗೆ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ಕೂಡ ಇದೆ. ಸೊ ಆಗ ಇಲ್ಲೆಷ್ಟು ಮಾಲಿಕ್ಯೂಲ್ಸ್ ಇದೆ ನೋಡಿ. ಓಕೆ, ಇದು ಎವಾಪ್ರೇಟ್ ಆಗಿರುವಂಥದ್ದು. ಡಿಕ್ರೀಸ್ ಇನ್ ದ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಆನ್ ಅಕೌಂಟ್ ಆಫ್ ದ ಪ್ರೆಸೆನ್ಸ್ ಆಫ್ ಸಲ್ಯೂಟ್ ಇನ್ ದ ಸಾಲ್ವೆಂಟ್. ಸಾಲ್ವೆಂಟ್ನ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ ಯಾವಾಗ? ಸಾಲ್ವೆಂಟ್ನ ಜೊತೆಗೆ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಕೂಡ ಇದ್ದಾಗ. ಯಾಕೆ? ನಮ್ಮ ಸಲ್ಯೂಟ್ ಪಾರ್ಟಿಕಲ್ಸ್ಗಳಲ್ಲಿ ನಾನ್ ವಾಲಟೈಲ್ ಆಗಿದೆ, ಸೊ ಅದು ಎವಾಪ್ರೇಟ್ ಆಗ್ತಿಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಡಯಾಗ್ರಾಮಲ್ಲಿ ಇಲ್ಲಿ ಬರೀ ಪ್ಯೂರ್ ಸಾಲ್ವೆಂಟ್ ಅಷ್ಟೇ ಇರೋದು. ಸೊ ಆಗ ಸರ್ಫೇಸಲ್ಲಿ ಪ್ಯೂರ್ ಸಾಲ್ವೆಂಟ್ನ ಮಾಲಿಕ್ಯೂಲ್ಸ್ ಮಾತ್ರ ಇರುತ್ತೆ. ಓಕೆ, ಇವೆಲ್ಲವೂ ಕೂಡ ವಾಲಟೈಲ್. ಸೊ ಇಲ್ಲೇನಾಗ್ತಿದೆ, ಇದರಲ್ಲಿ ನಾವು ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಈಗ ಸರ್ಫೇಸಲ್ಲಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಮಾಲಿಕ್ಯೂಲ್ಸ್ಗಳು ಕೂಡ ಇದೆ. ಸಲ್ಯೂಟು ನಾನ್ ವಾಲಟೈಲು, ಸಾಲ್ವೆಂಟು ವಾಲಟೈಲ್ ಆಗಿದೆ. ಸೊ ವಾಲಟೈಲ್ ಪಾರ್ಟಿಕಲ್ಸ್ ಅಷ್ಟೇ ಎವಾಪ್ರೇಟ್ ಆಗುತ್ತೆ, ಹೌದಾ? ಸೊ ಆದ್ದರಿಂದ ಏನಾಗ್ತಿದೆ, ಇಲ್ಲಿ ವೇಪರ್ ಪ್ರೆಷರ್ ಕಡಿಮೆ ಆಗ್ತಿದೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಲ್ಯೂಟ್. ಸೊ ಹಾಗಾದರೆ ವೇಪರ್ ಪ್ರೆಷರ್ ಅಂದರೆ ಏನು? ಅಂಡರ್ ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಪರ್ಸ್ ಆಫ್ ದ ಲಿಕ್ವಿಡ್ ಓವರ್ ದ ಲಿಕ್ವಿಡ್ ಫೇಸ್ ಈಸ್ ಕಾಲ್ಡ್ ವೇಪರ್ ಪ್ರೆಷರ್. ಈಕ್ವಿಲಿಬ್ರಿಯಮ್ ಕಂಡೀಷನ್ಸಲ್ಲಿ ಲಿಕ್ವಿಡ್ನ ವೇಪರ್ಸು ಏನು ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಓವರ್ ದ ಲಿಕ್ವಿಡ್ ಫೇಸ್, ಅದನ್ನು ವೇಪರ್ ಪ್ರೆಷರ್ ಅಂತ ಕರೀತಾರೆ. ಇನ್ ಎ ಪ್ಯೂರ್ ಲಿಕ್ವಿಡ್ ದ ಎಂಟೈರ್ ಸರ್ಫೇಸ್ ಈಸ್ ಆಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್. ಸೊ ಪ್ಯೂರ್ ಲಿಕ್ವಿಡಲ್ಲಿ ಏನಾಗುತ್ತೆ, ಅದರ ಕಂಪ್ಲೀಟ್ ಸರ್ಫೇಸು ಲಿಕ್ವಿಡ್ನ ಮಾಲಿಕ್ಯೂಲ್ಸಿಂದ ಆಕ್ಯುಪೈ ಆಗಿರುತ್ತೆ. ಇಫ್ ಎ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ಎ ಸಾಲ್ವೆಂಟ್ ಟು ಗಿವ್ ಎ ಸೊಲ್ಯೂಷನ್, the vapor pressure of the solution is completely from the solvent alone. In case ಆ ಸಾಲ್ವೆಂಟ್ಗೆ ಅಂದರೆ ವಾಲಟೈಲ್ ಸಾಲ್ವೆಂಟ್ಗೆ ನಾನ್ ವಾಲಟೈಲ್ ಸಲ್ಯೂಟ್ನ ಆ್ಯಡ್ ಮಾಡಿ ಒಂದು ಸೊಲ್ಯೂಷನ್ನ ರೆಡಿ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಆಗ
ಆ ಸೊಲ್ಯೂಷನ್ನ ವೇಪರ್ ಪ್ರೆಷರು ಸಾಲ್ವೆಂಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಕಂಪ್ಲೀಟ್ಲಿ ಫ್ರಮ್ ದ ಸಾಲ್ವೆಂಟ್, ಸೊ ಅದರಿಂದಲೇ ಬಂದಿರುವಂಥದ್ದು. ದಿಸ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಎಟ್ ಎ ಗಿವನ್ ಟೆಂಪರೇಚರ್ ಈಸ್ ಫೌಂಡ್ ಟು ಬಿ ಲೋಯರ್ ದ್ಯಾನ್ ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಎಟ್ ದ ಸೇಮ್ ಟೆಂಪ್ರೇಚರ್. ಈ ಸೊಲ್ಯೂಷನ್ನ ವೇಪರ್ ಪ್ರೆಷರು ಪ್ಯೂರ್ ಸಾಲ್ವೆಂಟ್ನ ವೇಪರ್ ಪ್ರೆಷರ್ಗಿಂತ ಕಮ್ಮಿ ಇರುತ್ತೆ. ಸೊ ಯಾಕೆ ಅಂತ ಅಂದರೆ, ಇನ್ ದ ಸೊಲ್ಯೂಷನ್ ದ ಸರ್ಫೇಸ್ ಹ್ಯಾಸ್ ಬೋತ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ದೇರ್ಫೋರ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಗೆಟ್ಸ್ ರೆಡ್ಯೂಸ್ಡ್. ಸೊ ಸೊಲ್ಯೂಷನಲ್ಲಿ ಏನಾಗುತ್ತೆ, ಅದರ ಸರ್ಫೇಸಲ್ಲಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎರಡೂ ಸಹ ಇರುತ್ತೆ. ಸೊ ಎರಡೂ ಇದ್ದಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಕಾನ್ಸಿಕ್ವೆಂಟ್ಲಿ the number of solvent molecules escaping from the surface is correspondingly reduced, thus the vapor pressure is also reduced. ಸೊ ಯಾವಾಗ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಕಮ್ಮಿ ಆಗುತ್ತೆ, ಸೊ ಎಸ್ಕೇಪಿಂಗ್ ಮಾಲಿಕ್ಯೂಲ್ಸ್ಗಳು ಕೂಡ ಕಮ್ಮಿ ಆಗುತ್ತೆ, ಆಗ ವೇಪರ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. The decrease in vapor pressure of a solvent depends on the quantity of non-volatile solute present in the solution irrespective of its nature. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಸಾಲ್ವೆಂಟ್ನ ವೇಪರ್ ಪ್ರೆಷರ್ ಸೊ ಡಿಕ್ರೀಸ್ ಆಗ್ತಿದೆ ಅಂದರೆ, ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಎಷ್ಟು ನಾನ್ ವಾಲಟೈಲ್ ಸಲ್ಯೂಟ್ ಇದೆ, ಅಂದರೆ ಅದರ ಕ್ವಾಂಟಿಟಿ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅದರ ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸಾಲ್ವೆಂಟು ವಾಲಟೈಲೇ ಆಗಿರ್ಬೋದು, ಆದರೆ ನಾನ್ ವಾಲಟೈಲ್ ಸಲ್ಯೂಟ್ನ ಕ್ವಾಂಟಿಟಿ ಜಾಸ್ತಿ ಆದರೆ ಆಗ ಸಾಲ್ವೆಂಟ್ನ ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ರೌಲ್ಸ್ ಲಾ, ಫಾರ್ ಎನಿ ಸೊಲ್ಯೂಷನ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ವಾಲಟೈಲ್ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್. ಯಾವುದೇ ಒಂದು ಸೊಲ್ಯೂಷನ್ ಆಗಿರ್ಬೋದು, ಅದರಲ್ಲಿರುವಂಥ ವಾಲಟೈಲ್ ಕಾಂಪೋನೆಂಟ್ನ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅದರ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ.